ಹಾಯ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ನವರಾತ್ರಿಯ ಕೊನೆಯ ದಿನ ಆ್ಯಂಡ್ ನನ್ನ ಕೊನೆಯ ವ್ಲಾಗ್, ಇದರ ನಂತರ ಬರೀ ಹೈಲೈಟ್ಸ್ ತೋರಿಸ್ಲಿರ್ತೀನಿ ನಾನು. ಸೊ ಹಾಗಾಗಿ ಬೇಗ ಬೇಗ ಬೆಡ್ ಮೇಕಿಂಗ್ ಮಾಡಿ ಇವತ್ತು ಡೈರೆಕ್ಟ್ ಕಾಲೇಜಿಂದ ರೂಮಿಗೆ ಹೋಗೋದಲ್ಲ, ಮನೆಗೆ ಹೋಗೋದು, ಮೆಜೆಸ್ಟಿಕ್ಕಿಗೆ ಹೋಗಬೇಕಲ್ಲ ಅಂತ ಬ್ಯಾಗನ್ನು ಅದ್ರ ತಕ್ಕನಂಗೆ ಪ್ಯಾಕ್ ಮಾಡಿದೆ. ನಂತರ ಬೇಗ ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡೆ. ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡು ನಂತರ ಪಿಗಿ ಬ್ಯಾಂಕಿಗೆ ಸೇವಿಂಗ್ಸ್ನ ಹಾಕಿಟ್ಟು ಊಟ ಮಾಡಿಕೊಂಡು ಕೀನ ಸಿಕ್ಕಿಸಿ ಕಾಲೇಜ್ ಕಡೆಗೆ ಹೊರಟೆ. ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಜ್ಯೂಸ್ ಕುಡಿಯುವ ಅನಿಸ್ತು. ಇಲ್ಲಿ ಯೂಶ್ವಲಿ ಕುಡಿತೀನಿ, ಅಟ್ಲೀಸ್ಟ್ ವಾರಕ್ಕೊಮ್ಮೆ ಮೂಸಂಬಿ ಜ್ಯೂಸ್ ಕೊಟ್ಕೊಂಡು ಕಾಲೇಜ್ ಕಡೆಗೆ ಹೋಗಿದ್ದಾಯಿತು. ಮತ್ತು ಕಾಲೇಜಲ್ಲಿ ಇವತ್ತು ಆಯುಧ ಪೂಜೆ ಪ್ರಿಪ್ರೇಷನ್ಸ್ ನಡೀತಿತ್ತು. ಸೊ ಹಾಗಾಗಿ ನೀವೇ ನೋಡ್ಬೋದು ಎಷ್ಟು ಚಂದ ರೆಡಿ ಮಾಡಿದ್ದಾರೆ ಅಂತ. ನಂತರ ಕ್ಲಾಸಸ್ ಮುಗಿಸ್ಕೊಂಡು ಹಣ್ಣು ತಿನ್ನೋಕ್ಕೆ ಬಂದ್ವಿ. ಹಣ್ಣು ತಿಂದ ನಂತರ ಮತ್ತೆ ಇವತ್ತು ಕಾಲೇಜ್ ಬೇಗ ಬಿಟ್ಟಿದ್ದ ಕಾರಣ ಎಲ್ಲರೂ ಹೊರಗಡೆ ಹೋಗುವ ಅಂತ ಹೇಳಿ ಮೆಟ್ರೋದಲ್ಲಿ ಫೋರಮ್ ಮಾಲಿಗೆ ಹೋಗುವ ಅಂತ ಬಂದ್ವಿ, ನಾನು ಮತ್ತು ನನ್ನ ಫ್ರೆಂಡ್. ಬೇಗ ಬಂದಿದ್ದ ಕಾರಣ ಮೆಟ್ರೋ ಕೂಡ ಸಿಕ್ಕಿತ್ತು ತಕ್ಷಣ. ಮೆಟ್ರೋದಲ್ಲಿ ಹೋಗಿ ಇಲ್ಲಿ ನೋಡಿ ಎಕ್ಸಿಟ್ ಆಗಲಿಕ್ಕೆ ಎಷ್ಟು ದೊಡ್ಡ ಕ್ಯೂ, ಇನ್ನು ನೀವು ಲೆಕ್ಕ ಹಾಕ್ಬೋದು. ಈಗ ನಾವು ಫೋರಮ್ ಮಾಲಿಗೆ ಎಂಟರ್ ಆದ್ವಿ, ಫೈನಲಿ ಸಾಧಿಸ್ಬಿಟ್ವಿ. ಆಮೇಲೆ ಬರ್ಗರ್ ಕಿಂಗಿಂದ ಆರ್ಡ್ರ್ ಹಾಕ್ಕೊಂಡು ಊಟ ಮಾಡಿ ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡ ತಕ್ಷಣ ಇಲ್ಲಿ ನೋಡಿ ನನಗೆ ಲಕ್ಷ್ಮೀ ನಾಗರಾಜ್ ಮ್ಯಾಮ್ ಸಿಕ್ಕಿದ್ರು. ತುಂಬ ಗ್ರೌಂಡ್ ಟು ಅರ್ತಿದ್ದಾರೆ. ನಂತರ ವಾಪಸ್ ಮೆಟ್ರೋದಲ್ಲಿ ಹೊರಟ್ವಿ. ಅಲ್ಲಿ ಪಾಪು ಜೊತೆ ಆಟ ಆಡ್ಕೊಂಡು ಬಂದು ಇಲ್ಲೂ ಅಷ್ಟೇ ಎಕ್ಸಿಟ್ ಆಗಲಿಕ್ಕೆ ಇಷ್ಟು ದೊಡ್ಡ ಕ್ಯೂ. ನಂತರ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆ. ನನ್ನ ಬಸ್ಸು ಆಮೇಲೆ ಬಂದ ತಕ್ಷಣ ಹತ್ತಿ ಕೂತಾಯಿತು. ಇನ್ನು ಡೈರೆಕ್ಟ್ ಶಿವಮೊಗ್ಗಕ್ಕೆ ಲ್ಯಾಂಡ್.